ಆತ್ಮಹತ್ಯೆ ಮಾಡಿಕೊಂಡಿರುವಂತ ಬಿಜೆಪಿ ಕಾರ್ಯಕರ್ತ ವಿನಯ್ ಕೇಸ್ಗೆ ರಾಜಕೀಯ ತಿರುವುಗಳು ದಿನಕಳೆದಂತೆ ಸಿಗ್ತಾ ಇದೆ. ನಿನ್ನೆ ಬಿಜೆಪಿ ಹೋರಾಟವನ್ನ ಮಾಡಿತ್ತು, ಶಾಸಕರ ಹೆಸರನ್ನ ಎಫ್ಐಆರ್ ನಲ್ಲಿ ಸೇರಿಸಬೇಕು ಅಂತ ಹೇಳಿ. ಇನ್ನು ನಿನ್ನೆಯ ಬಿಜೆಪಿ ಹೋರಾಟಕ್ಕೆ ಪ್ರತಿಯಾಗಿ ಅದನ್ನ ವಿರೋಧಿಸಿ ಇವತ್ತು ಕಾಂಗ್ರೆಸ್ ಇಂದ ಪ್ರತಿಭಟನೆ ನಡೀತಾ ಇದೆ. ಶಾಸಕರಾದ ಪೊನ್ನಣ್ಣ ಹಾಗೆಯೇ ಮಂಥರಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಗಾಂಧಿ ಮಂಟಪದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಮೆರವಣಿಗೆಯನ್ನ ಮಾಡಲಾಗ್ತಿದೆ. ಈ ಸಂದರ್ಭದಲ್ಲಿ ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದ್ ಕಡೆ ಡೆತ್ ನೋಟ್ ಬಗ್ಗೆ ತನಿಖೆ ಆಗ್ತಾ ಇದ್ರೆ, ಡೆತ್ ನೋಟ್ ನಲ್ಲಿ ಪೊನ್ನಣ್ಣ ಮತ್ತೆ ಮಂಥರಗೌಡ ಹೆಸರು ಇದ್ದಂತ ಪರಿಣಾಮ ಅವ್ರ ಹೆಸರನ್ನು ಎಫ್ಐಆರ್ ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಅವರು ಆಗ್ರಹವನ್ನ ಮಾಡಿದ್ರು. ಈಗ ಬಿಜೆಪಿ ಅವರ ಆಗ್ರಹಕ್ಕೆ ವಿರುದ್ಧವಾಗಿ ಅವರಿಗೆ ಧಿಕ್ಕಾರವನ್ನ ಕೂಕೊಂಡು ಕಾಂಗ್ರೆಸ್ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಿನ ಕಳೆದಂತೆ ರಾಜಕೀಯ ತಿರುವನ್ನ ಈ ಪ್ರಕರಣ, ಸೂಸೈಡ್ ಪ್ರಕರಣ ಪಡ್ಕೊಳ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದನ್ನ ಗಮನಿಸ್ತಾ ಇದೆ. Lago. ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರ ಪ್ರತಿಭಟನೆಯನ್ನು ಗಮನಿಸ್ತಾ ಇದ್ದೀವಿ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸಲ್ಲಿ ರಾಜಕೀಯ ಜಟಾಪಟಿಗಳು ಜೋರಾಗಿ ನಡೀತಾ ಇದೆ. ಇನ್ನು ಡೆತ್ ನೋಟ್ ನಲ್ಲಿ ವಿನಯ್ ಬರೆದಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಯಾಕಂದ್ರೆ ಡಿಜಿಟಲ್ ಡೆತ್ ನೋಟ್ ಅದು ಆಗಿರೋದ್ರಿಂದ ಅವ್ರು ಯಾವುದೇ ಲೆಟರ್ ಅನ್ನ ಬರೆದಿಲ್ಲ, ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತಮ್ಮ ಡೆತ್ ನೋಟ್ ಅನ್ನ ಶೇರ್ ಮಾಡಿದ್ರು ಅಂತ ಏನು ಹೇಳಲಾಗ್ತಾ ಇದೆ. ಸೊ ಅದರಲ್ಲಿ ಮಂಥರಗೌಡ ಮತ್ತೆ ಪೊನ್ನಣ್ಣ ಅವ್ರ ಹೆಸರನ್ನ ಮೆನ್ಷನ್ ಮಾಡಿದ್ರಿಂದ ಅವ್ರ ಹೆಸರನ್ನ ಪೊಲೀಸರು ಕೈಬಿಟ್ಟಿದ್ದಾರೆ, ಒತ್ತಡಕ್ಕೆ ಒಳಗಾಗಿದ್ದಾರೆ ಪೊಲೀಸರು. ಅವ್ರ ಹೆಸರನ್ನ ಎಫ್ಐಆರ್ ನಲ್ಲಿ ಸೇರಿಸಬೇಕು ಅನ್ನೋ ಆಗ್ರಹ ಬಿಜೆಪಿ ಅವರದ್ದು. ಹಿನ್ನೆಲೆಯಲ್ಲಿ ನಿನ್ನೆ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿತ್ತು, ಎಫ್ಐಆರ್ ನಲ್ಲಿ ಹೆಸರು ಸೇರಿಸಬೇಕು ಅಂತ ಹೇಳಿ. ಇದಕ್ಕೆ ಪ್ರತಿಯಾಗಿ ಇವತ್ತು ಮಡಿಕೇರಿಯಲ್ಲೇ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಅಂದ್ರೆ ಶಾಸಕರ ಪರವಾಗಿ ನಿಂತು ಇದರಲ್ಲಿ ಶಾಸಕರ ಹಸ್ತಕ್ಷೇಪ ಏನೂ ಇಲ್ಲ. ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಆರೋಪವನ್ನ ಮಾಡಿ ಪ್ರತಾಪ್ ಸಿಂಹ ಸೇರಿದಂತೆ ಕೆಲವು ಬಿಜೆಪಿ ನಾಯಕರ ಪ್ರತಿಕೃತಿಯಲ್ಲಿ ದಹಿಸುವಂತ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿನಯ್ ಅವರದ್ದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಇದರ ಹಿಂದೆ ಕೆಲ ದುಷ್ಟ ಶಕ್ತಿಗಳಿವೆ, ಅವುಗಳಿಗೆ ಶಿಕ್ಷೆ ಆಗಬೇಕು. ನಮ್ಮ ಕಾನೂನು ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಕೇಳ್ತಿರೋದೆ ಶಾಸಕರ ವಿರುದ್ಧ ಎಫ್ಐಆರ್ ಅನ್ನ ಯಾಕೆ ಹಾಕ್ತಾ ಇಲ್ಲ. ಡೆತ್ ನೋಟಲ್ಲಿ ಅವ್ರ ಹೆಸರಿದೆ, ಶಾಸಕರ ವಿರುದ್ಧ ಎಫ್ಐಆರ್ ಹಾಕೋದಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಪ್ರಭಾವವನ್ನು ಬೀರುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಅಧಿಕಾರದ ದರ್ಪದಿಂದ ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಶಾಸಕರು. ಮುಂದಿನ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಕ್ಷೆ ಆಗಲೇಬೇಕು. ಅಧಿಕಾರದ ಪಿತ್ತ ನೆತ್ತಿಗೆ ಇರಿದ್ರೆ ಆಡಳಿತ ನಡೆಸ್ತಕ್ಕಂಥವ್ರು ಯಾವ ರೀತಿ ಧೋರಣೆ ಹೆಂಗಿರ್ತದೆ ಅನ್ನೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ಕಾನೂನು ಸಚಿವ, ಕಾನೂನು ಸಲಹೆಗಾರ
ನಡವಳಿಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅವ್ರ ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೂಡ ತಾವು ಗಮನಿಸಿದ್ರೆ ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಮ್ಮ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ವಿ. ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದರಿಂದ ಇರತಕ್ಕಂಥ ದುಷ್ಟ ಶಕ್ತಿಗಳು ಯಾರು ಅಂತೇಳಿ ಈಗಾಗಲೇ ಬಹಿರಂಗ ಆಗಿದೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಕಾನೂನು ಸಲಹೆಗಾರರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇನೆ. ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅದನ್ನು ನಾವು ಮಾಡ್ತೇವೆ. ವಿನಾಯ್ಗೆ ಸಿಬಿಐಗೆ ಕೊಡುವಂತ ಅಗತ್ಯ ಕಾಣಿಸ್ತಿಲ್ಲ, ನಮ್ಮ ಪೊಲೀಸರೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಎಫ್ಐಆರ್ ವಿಷಯವಾಗಿ ಬಿಜೆಪಿ ಶಾಸಕರ ಹೆಸರು ಇನ್ಕ್ಲೂಡ್ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರೆ, ಮತ್ತೆ ಈಗ ಸಿಬಿಐ ತನಿಖೆ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಿರೋದ್ರಿಂದ, ಆಗ್ರಹಗಳು ಕೇಳಿ ಬರ್ತಿರೋದ್ರಿಂದ ಸಿಬಿಐಗೆ ಕೊಡುವಂತ ಅಗತ್ಯ ಕಾಣಿಸ್ತಿಲ್ಲ, ನಮ್ಮ ಪೊಲೀಸರೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಹೆಸರನ್ನ ಬಿಜೆಪಿಗರು ಹೇಳ್ತಾ ಇದ್ದಾರೆ, ಎಫ್ಐಆರ್ ನಲ್ಲಿ ಹೆಸರು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ತನಿಖೆ ಆಗ್ತಿದೆ, ಕಾನೂನು ಪ್ರಕಾರನೇ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. ಸಿಬಿಐ ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ. ಅವರು ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಏನಾದರೂ ಲ್ಯಾಪ್ಸಸ್ ಇದ್ದರೆ ಅವರು ಗೊತ್ತಾಗುತ್ತೆ. ಆನಂತರ ಲ್ಯಾಪ್ಸಸ್ ಒಂದು ವೇಳೆ ಇದ್ದರೆ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ. ಅದನ್ನೇ ಮತ್ತೆ ತನಿಖೆ ಮಾಡೋದು. ಇವ್ರು ಹೇಳಿದ್ರಲ್ಲ, ಅವ್ರ ಹೆಸರು ಬಿಟ್ಬಿಟ್ಟಿದ್ದಾರೆ, ಎಫ್ಐಆರ್ನಲ್ಲಿ ಡೆತ್ ನೋಟಲ್ಲಿದೆ, ಅದೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡಬೇಕಲ್ಲ, ತನಿಖೆ ಮಾಡಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಅದಕ್ಕೇನು ಮಾಡೋದು ಮುಂದೆ. ಇನ್ನು ಕಾಂಗ್ರೆಸ್ನ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅವರು ಬಂದು ಬಿಜೆಪಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಸಕರನ್ನ ಯಾವ ತರ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಇವತ್ತು ಪ್ರತಿಭಟನೆಯಲ್ಲಿ ಆಗ್ತಾ ಇದೆ? ಹೌದು ಶರ್ಮಿತಾ, ಏನು ಮಡಿಕೇರಿಯಲ್ಲಿ ಇಂದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ತೀವ್ರವಾದ ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು. ಏನು ನಿನ್ನೆಯಷ್ಟೇ ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ತೀವ್ರವಾಗಿ ಮುಗಿಬಿದ್ದ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ನಾವು ಕಾಂಗ್ರೆಸ್ ಶಾಸಕರ ಜೊತೆ ನಿಂತಿದ್ದೇವೆ ಎಂದು ಕೂಡ ತೋರ್ಪಡಿಸೋಸ್ಕರವಾಗಿ ಇಂದು ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಕೂಡ ಮಡಿಕೇರಿ ನಗರದಲ್ಲಿ ತೀವ್ರವಾದ ಪ್ರತಿಭಟನೆ ಮಾಡ್ತಿರುವಂತದ್ದು. ಆ ಪ್ರತಿಭಟನೆಯಲ್ಲಿ ಕೂಡ ಒಂದು ಮೂಲೆಗಳಿಂದ ಬಂದಂತಹ ಜನರು ಕೂಡ ಒಂದು ಪ್ರತಾಪ್ ಸಿಂಹ ಅವರ ಒಂದು ಪ್ರತಿಕೃತಿ ದಹನ ಮಾಡುವುದರ ಜೊತೆಗೆ ಮತ್ತೆ ಕಾಂಗ್ರೆಸ್ ನಾಯಕರನ್ನು ಕೂಡ ಅವರು ಕೂಡ ಹಲವಾರು ಜನರು ಕೂಡ ಧಿಕ್ಕಾರವನ್ನು ಕೂಗಿ ಬಿಜೆಪಿ ನಾಯಕರಿಗೆ ಧಿಕ್ಕಾರ ಕೂಗಿ ಪ್ರತಿಭಟನೆ ವ್ಯಕ್ತಪಡಿಸಿರುವಂತದ್ದು. ಈಗ ನಾವು ನೋಡಬಹುದು, ಇದು ಮಡಿಕೇರಿ ನಗರದಲ್ಲಿ ಹಲವಾರು ಜನರು ಕೂಡ ಈಗಾಗಲೇ ಆಗಮಿಸಿರುವಂತದ್ದನ್ನು ನೋಡಬಹುದು. ಕಾಂಗ್ರೆಸ್ ನಾಯಕರ ಪರವಾಗಿ ನಿಂತಹ ಹಲವಾರು ಜನರು ಕೊಡಗಿನ ಮೂಲೆಯಲ್ಲಿ ಕೂಡ ಬಂದು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬಿಜೆಪಿ ನಾಯಕರಿಗೆ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಒಂದು ಏನು ಕೂಡ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಕೂಡ ಎಫ್ಐಆರ್ ಹಾಕಬೇಕು ಅಂತ ಹೇಳಿ 2 ಶಾಸಕರ ಮೇಲೆ ಒತ್ತಡವನ್ನು ಏರಿ ಅವರ ಪೊಲೀಸರ ಎದುರಲ್ಲೇ ಕೂಡ ಒಂದು ಅವಹೇಳನಕಾರಿಯಾಗಿ ಇಬ್ಬರು ಶಾಸಕರ ಮೇಲೆ ಕೂಡ ಕೊಲೆಗಡಕರ ಸರ್ಕಾರ ಅಂತ ಹೇಳಿ ಏನು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ರು ಬಿಜೆಪಿ ಸರ್ಕಾರ. ಅದನ್ನು ಕೂಡ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರು ಕೂಡ ನೇರವಾಗಿ ಪೊನ್ನಣ್ಣನವರಿಗೆ ನೇರವಾಗಿ ವೈಯಕ್ತಿಕ ಟೀಕೆಗಳನ್ನು ಮಾಡುವುದರ ಜೊತೆಯಾಗಿ ಶಾಸಕ ಮಂತರಗೌಡರು ಕೂಡ ಅವಹೇಳನಕಾರಿಯಾಗಿ ಒಂದು ಹೇಳಿಕೆಯನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ನ ಎಲ್ಲಾ ಮುಖಂಡರು, ಎಲ್ಲ ಕಾರ್ಯಕರ್ತರು ಕೂಡ ಬಂದು ಇಲ್ಲಿ ಶಾಸಕರ ಪರವಾಗಿ ನಿಂತಿರುವಂತದನ್ನ ನೋಡಬಹುದಾಗಿರುವಂತದ್ದು. ಈಗ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ಕೂಡ ಜನಪರ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ. ಇಂಥವನ್ನು ಕೂಡ ತಡ್ಕೊಳಕ್ಕಾಗಿರೋದ್ರಿಂದ ಕೂಡ ಬಿಜೆಪಿ ಅವರು ಒಂದು ಇಂತಹ ಕೆಲಸಗಳಿಗೆ ಕೈ ಹಾಕಿರುವಂತದನ್ನ ನೋಡಬಹುದು. ಈಗ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಟ್ಟುಗೂಡಿಕೊಂಡು ಬಿಜೆಪಿ ನಾಯಕರ ವಿರುದ್ಧವಾಗಿ ಮುಗಿಬಿದ್ದಿರುವಂತದ್ದು. ಏನು ಸಾವಿನ ಪ್ರಕರಣದಲ್ಲಿ, ಸಾವಿನ ಮನೆಯಲ್ಲೂ ಕೂಡ ಬಿಜೆಪಿ ಸಹ ಒಂದು ಆಡಳಿತ ಮಾಡ್ತಾ ಇದೆ, ಒಂದು ದರ್ಪವನ್ನು ಮೆರೀತಾ ಇದೆ. ಆದರೆ ಕಾಂಗ್ರೆಸ್ ಶಾಸಕರು ಕೂಡ ಒಂದು ಕೆಲಸದ ಮರಗಳಲ್ಲಿ ಕೂಡ ಜೊತೆಯಾಗಿದ್ದಾರೆ ಎಂಬುದನ್ನು ಕೂಡ ಸ್ಥಳೀಯ ಒಂದು ನಾಯಕರು ಹೇಳ್ತಿರುವಂತ. ಈಗ ಸ್ಥಳೀಯರ ನಾಯಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪ್ರತಿಭಟನೆ ನಡೀತಾ ಇದೆ ಸರ್, ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ನಡೀತಿರೋ ಸರ್? ಏನಾದರೂ ಕೂಡ ಬಿಜೆಪಿ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಯಾವ ರೀತಿಯಾಗಿ ಸರ್ ಪ್ರತಿಭಟನೆ? ಇವತ್ತಿನ ಪ್ರತಿಭಟನೆ ಏನು, ಭಾರತೀಯ ಜನತಾ ಪಕ್ಷದವರು ಒಂದು ಅಮೂಲ್ಯ ಜೀವವನ್ನು ನಾವು ಏನು ವಿನಯ್ ಸೋಮಯ್ಯನವ್ರನ್ನ ಕಳ್ಕೊಂಡಿದ್ದೇವೆ, ಅದನ್ನ ರಾಜಕೀಯಕ್ಕೆ ಬಳಸ್ತಾ ಇರತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿಯನ್ನ ಏನು ಅವರು ಮುಂದುವರಿಸ್ತಾ ಇದ್ದಾರೆ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು, ಅದನ್ನ ಪ್ರತಿಭಟಿಸೋದಕ್ಕೆ, ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ, ಸಹಕಾರ ಮಾಡೋದನ್ನ ಕಲೀರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ ಪ್ರತಿಭಟನೆ ನಡೀತಾ ಇದೆ.
ಶಾಸಕರು ಕೂಡ ಬಿಜೆಪಿ ಶಾಸಕರ ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈಗ ಅವರ ಜಿಲ್ಲಾಧ್ಯಕ್ಷರಾದಂತಹ ಜಿಲ್ಲಾಧ್ಯಕ್ಷರು ಈಗ ನಮ್ಮ ಜೊತೆಗಿದ್ದಾರೆ. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪ್ರತಿಭಟನೆ ಆರಂಭವಾಗಿರುವಂತದ್ದು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ನಡೆದಿರುವಂತದ್ದು ಸರ್? Live. So brother, don't deviate, don't divert the issue. You address the crowd. ಏನು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಿರುವಂತಹ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಬಿಜೆಪಿ ಶಾಸಕರ ಮೇಲೆ ಹಲವಾರು ಅಂದ್ರೆ ಪ್ರಕೃತಿ ದಹನ ಮಾಡೋದ್ರ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ನೋಡಬಹುದು. ಈಗ ಜಿಲ್ಲಾಧ್ಯಕ್ಷರ ಜೊತೆಗಿದ್ದಾರೆ, ಅವ್ರನ್ನ ಸೊ ನಿನ್ನೆ ಆಗಿದಂತ ಒಂದು ಮೊನ್ನೆ ಆತ್ಮಹತ್ಯೆಗೆ ನಾವು ಕೂಡ ಅದನ್ನು ಸಂತಾಪ ವ್ಯಕ್ತಪಡಿಸುತ್ತಿದ್ದೇವೆ. ಆದರೆ ಆತ್ಮಹತ್ಯೆ ಇವತ್ತು ರಾಜಕೀಯ ಹೋರಾಟಗಳಲ್ಲಿ ಇದು ಸಾಮಾನ್ಯವಾಗಿ ಆಗುವಂತ ವಿಚಾರ. ಕಳೆದ 2 ತಿಂಗಳ ಹಿಂದೆ ನಡೆದಂತಹ ಒಂದು ಈ ಘಟನೆ, ಅದಕ್ಕೆ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿ, ಯಾಕೆ, ಏನಂತ ಹೇಳೋದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಇವತ್ತು ತಮಗೆಲ್ಲ ತಿಳಿದಿರುವ ಹಾಗೆ ಕೆಲವಾರು ವಿಚಾರಗಳಲ್ಲಿ ಇಂಥ ಘಟನೆಗಳಾಗುವುದು ಸಹಜ. ಇವತ್ತು ಪತ್ರಿಕೆಗಳಲ್ಲಿ ಕೂಡ ಎಲ್ಲರನ್ನೂ ಇದು ಮಾಡಿ, ನಿಮ್ಮ ಟಿವಿ ಚಾನೆಲ್ ಕೂಡ ಇದರ ಬಗ್ಗೆ ಇಂಥ ಯಾವುದಾದ್ರೂ ಒಂದು ವಿಚಾರಗಳಿದ್ದರೆ ಅದನ್ನು ಖಂಡಿಸಿ ಮಾಡೋದು ಸಾಮಾನ್ಯ. ಆ ರೀತಿಯ ಒಂದು ಖಂಡಿಸಿ ಪೋಸ್ಟ್ ಅನ್ನು ಕಾಂಗ್ರೆಸ್ಸಿನ ನಮ್ಮ ಮುಖಂಡರಾದ ತೆನ್ನಿನಮ್ಮಯ್ಯನವರು ಕಳೆದ 2 ತಿಂಗಳ ಹಿಂದೆ ಆದಂತಹ ಘಟನೆ ಇಟ್ಟು ಒಂದು ಕಾನೂನಿನ ಇದರಲ್ಲಿ ಈ ತರದ ಘಟನೆಗಳು ಮುಂದೆ ನಡೀಬಾರದು, ಈ ತರದ ಪೋಸ್ಟ್ಗಳನ್ನ ಹಾಕಬಾರ್ದು ಅಂತ ಹೇಳೋ ರೀತಿಯಲ್ಲಿ ಪೊಲೀಸರಿಗೆ ಪುಕಾರ್ ನೀಡಲಾಯಿತು. ಆ ಪುಕಾರ್ ಅನ್ವಯ ಅದಕ್ಕೆ ಅದು ಹೈಕೋರ್ಟ್ ಹೋಗಿ ಹೈಕೋರ್ಟ್ ಕೂಡ ಅದಕ್ಕೆ ಸ್ಟೇ ಕೊಟ್ಟು ಅವ್ರ ಮೇಲೆ ಕೂಡ ಯಾವುದೇ ಕ್ರಮ ಕೈಗೊಳ್ಳಬಾರ್ದು, ಪೊಲೀಸ್ ವಿಚಾರಿಸಬಾರ್ದು ಅಂತ ಹೇಳೋದು ಕೂಡ ಸ್ಟೇ ಅನ್ನು ಕೂಡ ಕೊಟ್ಟಿದೆ. ಅದಾದ್ಮೇಲೆ 2 ತಿಂಗಳು ಕಳೆದ ಮೇಲೆ ಅವರು ಯಾವ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಪಕ್ಷದ ಮುಖಂಡನ ಮೇಲೆ ಇವತ್ತು ಪೊಲೀಸರು ಕೇಸನ್ನು ದಾಖಲಿಸಿದ ತೆನ್ನಿನಮ್ಮಯ್ಯನವರು. ಅವರು ಕೂಡ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಜೊತೆಗೆ ಅದು ಸಾಲದಂತ ಹೇಳಿ ಇದರಲ್ಲಿ ಯಾವುದೇ ತರಹದ ಪರೋಕ್ಷವಾಗಿ ನೇರವಾಗಿ ಎಲ್ಲೂ ಹೊಣೆಗಾರಿಕೆ ಇಲ್ಲದಂತಹ ಮಾನ್ಯ 2 ಶಾಸಕರಾದ ಪೊನ್ನಣ್ಣ ಮತ್ತು ಮಂತ್ರಿಗಳವರನ್ನು ಕೂಡ ಇದಕ್ಕೆ ಸೇರಿಸಬೇಕು. ಇದ್ರ ಮೇಲೆ ಅವ್ರ ಮೇಲೆ ಕೂಡ ಕೇಸ್ ದಾಖಲಿಸಬೇಕಂತ ಹೇಳೋದು ರಾಜ್ಯ ಬಿಜೆಪಿಯ ಒಂದು ಇದು ಆರೋಪ. ಅದರಲ್ಲಿ ನಾವು ಇದು ಕೂಡ ಜಿಲ್ಲಾಧ್ಯಕ್ಷರ ಮಾತಾಗಿರುವಂತದ್ದು. ಈಗ ಮತ್ತೊಬ್ರು ಈಗ ನಮ್ಮ ಜೊತೆಗಿರುವಂತದ್ದು ಲಕ್ಷ್ಮಣ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇದು ಕಾಂಗ್ರೆಸ್